ಇವತ್ತು ರಾಣೆಬೆನ್ನೂರು ಬಂದಿದ್ದೀವಿ. ಇಲ್ಲಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಒಂದು ಹೋಟೆಲ್ ಇದೆ. ಫಟಾಫಟ್ ನೀವು ಅಲ್ಲಿ ಆರ್ಡರ್ ಮಾಡಿದ್ರೆ ಹಿಟ್ಟಿಲ್ದಂಗೆ ಕಬಾಬ್ ಕೂಡ ಮಾಡ್ತಾರಂತೆ. ವಾಟ್? ಅದನ್ನು ಕೂಡ ಆರ್ಡರ್ ಮಾಡ್ತಿದ್ದೀನಿ. ಈ ರಸಮಲೈ ಏನಾಗ್ತಿರೋದು? ರಸಮಲ್ಲಿ ಎಣ್ಣೆ ಮದುವೆ ಆಗಿದೆ ಸರ್. ಇದು ದೊಣ್ಣೆ ಬಿರಿಯಾನಿ ಜಾಗ. ನಿಮ್ಮ ಹೊಟ್ಟೆ ತುಂಬಿದೆ ಅಂದ್ರೆ ತಿನ್ನಲೇಬೇಕು. ಹೋಗ್ತೀರಾ? ರಾಣೆಬೆನ್ನೂರು ಅಂತ ಹೆಸರು ಯಾಕೆ ಬಂತು? ಹಾಯ್ ಹಲೋ ನಮಸ್ಕಾರ. ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ರಾಣೆಬೆನ್ನೂರು ಬಂದಿದ್ದೀವಿ. ಯಾಕೆ ಬಂದೆವು ಅಂದರೆ ಇಲ್ಲಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಒಂದು ಹೋಟೆಲ್ ಇದೆ. ಆ ಹೋಟ್ಲಲ್ಲಿ ಊಟ ಏನೋ ಭಾಳ ರುಚಿಕರವಾದ ಸಿಗುತ್ತಂತೆ. ಅಂಥದ್ದೇನಪ್ಪ ಈ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಲಿದೆ ಅಂತೇಳಿ ನೋಡ್ಕೋಣ. ಇವತ್ತು ನಾವು ಅಡುಗೆ ಮಾಡಲ್ಲ, ಇವತ್ತು ನಾವು ಇಲ್ಲಿ ಕುಂತು ಇವರು ಅಲ್ಲಿ ಇರೋವಂಥ ಒಂದು ಒಳ್ಳೆಯ ರೆಸಿಪಿಯನ್ನು ಇವತ್ತು ನಾವು ಊಟ ಮಾಡೋಣ. ಊಟ ಮಾಡ್ತಾ ಇದ್ರ ಬಗ್ಗೆ ವರ್ಣನೆ ಕೂಡ ಹೇಳ್ತೀನಿ, ಹೀಗಾಗಿದೆ ಅಂತೇಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇವತ್ತು ನಾವು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ರಾಣೆಬೆನ್ನೂರು ಬಂದಿದ್ದೀವಿ. ನಾನಿವತ್ತು ಯಾವುದೋ ಅಡುಗೆ ಮಾಡೋ ತೋರಿಸ್ತಿಲ್ಲ ನಿಮಗೆ. ಇವತ್ತು ನಾನು ನಿಮಗೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಸಿಗುವಂಥ ಸ್ಪೆಷಲ್ ಡಿಶನ್ನು ಇವತ್ತು ನಾನು ಆರ್ಡರ್ ಮಾಡ್ತಿದ್ದೀನಿ. ಆರ್ಡರ್ ಮಾಡಿ ಆ ಡಿಶ್ ಹೇಗಿದೆ ಅಂತೇಳಿ ಅದ್ರ ಬಗ್ಗೆ ನಿಮಗೆ ನಾನು ವಿವರಣೆ ಹೇಳ್ತೀನಿ. ಬನ್ನಿ. ಇಲ್ಲಿ ಬಂದಿದ್ದ ಉದ್ದೇಶ ಏನಂದರೆ, 3-4 ದಿವಸ ಮುಂಚೆ ಇಲ್ಲಿ ರಾಮು ಸರ್ ಅವರು ಬಂದಿರಂತೆ. ಅವರು ನನ್ನ ಕಿವಿಯಲ್ಲಿ ಹಾಕಿದರು, ಸರ್ ಒಂದು ಯಾವತ್ತಾದರೂ ರಾಣೆಬೆನ್ನೂರಲ್ಲಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಯಲ್ಲಿ ಹೋಗಿ ಇವತ್ತು ಊಟ ಮಾಡಿದ್ರೆ ನಾನು ಕೇಳಿದಾಗ ನಾನು ಇಲ್ಲ ಅಂತಂದೆ. ಅದಕ್ಕೆ ಸ್ಪೆಷಲಾಗಿ ನಮಗೆ ಕರ್ಕೊಂಬಂದಿದ್ದಾರೆ. ಸರ್ ಆ ಒಂದು ಹೋಟ್ಲಲ್ಲಿ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ, ಊಟ ಭಾಳ ಚಲೋ ಇದೆ ಅಂತ. ನಾನು ಊಟ ಮಾಡಿದ್ದೀನಿ, ನೀವು ಕೂಡ ಸವಿರಿ ಅಂತೇಳಿ ಕರ್ಕೊಂಬಂದಿದ್ದಾರೆ. ಇವತ್ತು ಆರ್ಡ್ರ್ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸರ್ ನೀವೇನು ಆರ್ಡ್ರ್ ಮಾಡ್ತೀರಿ ಇವತ್ತಿಲ್ಲಿ? ಎಲ್ಲ ಹೋಟ್ಲುಗಳಲ್ಲಿ ಟೇಸ್ಟ್ ನೋಡೋದು ಎಲ್ರಿಗೂ ಒಂದು ಅನ್ನಿಸ್ತಾನೆ ಇರ್ತದೆ. ಪಕ್ಕದಲ್ಲಿ ಟೀ ಕುಡಿಯೋಕ್ಕೆ 2-3 ಸರಿ ಬಂದಾಗ ಇಲ್ಲೊಂದು ಸರಿ ಊಟ ಮಾಡೋಣ ಅಂತ ಸುಮ್ಮನೆ ಹಾಗೆ ಅಂದ್ಕೊಂಡಿದ್ದೆ ಅಷ್ಟೇ. ಅದಾದಮೇಲೆ ನಮ್ಮ ಟೀಮ್ ಒಂದು ದಿನ ರಾತ್ರಿ ಬಂದ್ವಿ. ಎಲ್ಲ ರಾಣೆಬೆನ್ನೂರಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಟೀಮ್ನ ಕರ್ಕೊಂಡು ಬಂದು ಇಲ್ಲಿ ಊಟ ಮಾಡಿಸಿದ್ವಿ. ಸೊ ಆ ಟೀಮ್ ಊಟ ಮಾಡಿದಾಗ ಅವರೆಲ್ಲರೂ ಭಾಳ ಖುಷಿಪಟ್ಟರು, ಭಾಳ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ ಅಂತ. ಆಮೇಲೆ ಹೀಗೆ ತೆಗೆದಾಗ ಲಾಲಿಪಾಪು, ಮಂಜಣ್ಣ ಲಾಲಿಪಾಪ್ಸ್ ಮಾಡಿದ್ದು ನಾವು ತುಂಬ ಚೆನ್ನಾಗಿ ತಿಂದಿದ್ದೀವಿ. ಅದರೆಲ್ಲ ಸ್ವಲ್ಪ ಗ್ರೇವಿ ಥರ ಇರ್ತದೆ. ಇಲ್ಲೂ ಆರ್ಡ್ರ್ ಮಾಡಿದ್ವಿ. ಇದನ್ನು ಸಗದಾಗ ಇದರಲ್ಲಿ ಅದನ್ನೇನು ಹೇಳ್ತಾರೆ ಸರ್, ಎಳ್ಳನ್ನು ಮಿಕ್ಸ್ ಮಾಡಿದರು. ಆಮೇಲೆ ಅದು ಒಳಗಡೆಗೆ ಏನು ಟೇಸ್ಟ್ ಒಳಗಡೆಗೆ ಅದು ಬೆಂದಿರಬೇಕಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಅದನ್ನು ಟೇಸ್ಟ್ ಮಾಡಿದ ಮೇಲೆ ಮತ್ತೆ ನಾನು ಅವಾಗೇ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ, ಫ್ಯಾಮಿಲಿನೂ ಒಂದು ಸರಿ ಭೇಟಿ ಮಾಡಿಸೋಣ ಅಂತ. ಸಾಕ್ಬಿಡಿ ಸರ್, ನಿಮ್ಮ ಮಾತು ಕೇಳ್ತಾ ನನಗೆ ಹೊಟ್ಟೆ ಸಿಕ್ಬಿಟ್ಟಿದೆ. ಫಟಾಫಟ್ ನೀವು ಲಾಲಿಪಾಪ್ ಆರ್ಡರ್ ಮಾಡಿರಿ, ಅದು ನೋಡ್ತೀನಿ ನಾನು ಕೂಡ ಹೇಗಿದೆ ಅಂತೇಳಿ. ಸರ್ ಲಾಲಿಪಾಪ್ ಆರ್ಡರ್ ಮಾಡಿ, ಒಂದು ಲಾಲಿಪಾಪ್ ಕೊಡಿ. ರಾಮು ಸರ್ ಕೊಟ್ಟಂಥ ಆರ್ಡ್ರ್ ಲಾಲಿಪಾಪ್ ಸರ್ ಟೇಸ್ಟ್ ಮಾಡಿರಿ, ನೋಡಿ ಹೆಂಗಿದೆ. ಪರಿಮಳ ಅಂತರೂ ಬರ್ತಿದೆ ಮೂಗಿಗೆ, ಕಣ್ಣಿಗೆ ಕೂಡ ಕಾಣ್ತಿದೆ ಚಲೋ ಆಗಿದೆ ಅಂತೇಳಿ. ಸರ್ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಬೇಡ್ರಿ, ತಿಂದು ನೋಡಿ ಹಾಗೆ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ನೋಡೋಕೆ ಮಾತ್ರ ಮಸ್ತಾಗಿದೆ. ನಿಲ್ಕತ್ತೀನಿ. ಔಟ್ರ್ ಕೊಟ್ಟಿಂಗ್ ಏನಿದೆಯಲ್ಲ ಕ್ರಿಸ್ಪಿಯಾಗಿದೆ, ಮಸ್ತಾಗಿದೆ. ಮತ್ತು ಅದರೊಳಗವರು ಎಳ್ಳನ್ನು ಮಿಕ್ಸ್ ಮಾಡಿದ್ದಾರೆ. ಆ ಎಳ್ಳು ಒಂದು ಟೆಕ್ಸ್ಚರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತಿದೆ. ಒಂದು ಮತ್ತು ಚಿಕನ್ ಕೂಡ ಬೆಂದಿದೆ ಕ್ಲೀನಾಗಿ. ಯಾಕಂದರೆ ಕೆಲವೊಂದಲ್ಲಿ ಏನಾಗುತ್ತೆ, ಲಾಸ್ಟ್ ಬಟ್ಟಲ್ಲಿ ಏನಿತ್ತಲ್ಲ ಅಷ್ಟು ಚೂಸಿಯಾಗಿರಲ್ಲ. ಈಗ ಫಸ್ಟ್ ಬಟ್ ತಿಂತೀನಿ, ಲಾಸ್ಟ್ ಬಟ್ ಕೂಡ ನಿಮಗೆ ಹೇಳ್ತೀನಿ ಹೇಗಿದೆ ಅಂತೇಳಿ. ಮತ್ತು ಜೊತೆಗೆ ಇವು ಚಟ್ನಿ ಕೊಟ್ಟಿದ್ದಾರೆ. ಇದು ಪುದೀನ ಚಟ್ನಿ ಅಂತ ಹೇಳ್ಬೋದು ನಾವು, ಯಾಕಂದರೆ ಗ್ರೀನ್ ಚಿಲ್ಲಿಂದ ಮಾಡಿದ್ದಾರೆ, ಪುದೀನ ಹಾಕಿದ್ದಾರೆ ಅದರಲ್ಲಿ. ಟೇಸ್ಟ್ ಬರ್ತಿದೆ. ಸ್ವಲ್ಪ ಖಾರ ಇದೆ, ಸ್ವಲ್ಪ ಹುಳಿ ಕೂಡ ಇದೆ, ಕಟ್ಟ ಮಿಟ್ಟ ಹುಣ್ಸೆಹಣ್ಣು ಹಾಕಿರ್ತಾರೆ. ಹಂಗಾಗಿ ಹುಣ್ಸೆಹಣ್ಣು ಟೇಸ್ಟ್ ಕೂಡ ಇದರಲ್ಲಿ ನಮ್ಗೆ ಬರ್ತಿದೆ.
ಈ ರೆಸಿಪಿ ನಾನು ಬರೋ ಸಂಚಿಕೆಯಲ್ಲಿ ಇದೇ ಹೋಟ್ಲಿಂದ ಮಾಡೋದು ತೋರಿಸ್ತೀನಿ. ಸ್ವಲ್ಪ ಕಾಯಬೇಕಷ್ಟೆ ನೀವು. ವೀಕ್ಷಕರೇ, ಲಾಲ್ಬಾಗದಲ್ಲಿ ಲಾಸ್ಟ್ ಬಟನ್ ಇರುತ್ತಲ್ಲ ಅದು ಕ್ಲೀನಾಗಿ ಬಂದಿರಲ್ಲ. ಆದರೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೋಟ್ಲಲ್ಲಿ ಈ ಲಾಲಿಪಾಪ್ ಆರ್ಡರ್ ಕೊಟ್ಟಿದ್ದು ನಾವು. ಇದು ಕ್ಲೀನಾಗಿ ಕುಕ್ ಆಗಿದೆ, ನೋಡ್ತಾ ಇರ್ಬೋದು. ಕ್ಲೀನಾಗಿ ಕುಕ್ ಆಗಿದೆ. ಬ್ಲಡ್ ಏನಿದೆ ಏನು ಕಾಣ್ತಿಲ್ಲ ಅದರಲ್ಲಿ ನೋಡಿ. ಇದನ್ನು ನಾನು ಅಬ್ಸರ್ವ್ ಮಾಡಿದ್ದೆ. ತಿನ್ನಕ್ಕೆ ಭಾಳ ಮಜಾ ಇರುತ್ತೆ. ಆಹಾ, ಇದೇ ಮೇನು. ವೀಕ್ಷಕರಿಗೆ ಲಾಲಿಪಾಪ್ ಮಾತ್ರ ತಿಂದಿದ್ದಾಯ್ತು, ಮಸ್ತಾಗಿತ್ತು, ಕ್ರಿಸ್ಪಿನೆಸ್ ಇತ್ತು, ಒಂಥರ ಟೇಸ್ಟ್ ಡಿಫ್ರೆಂಟಾಗಿತ್ತು ನಾನು ನೋಡಿದ ಮಟ್ಟಿಗೆ. ಈಗ ನಾನಂತರೂ ಟೇಸ್ಟ್ ಮಾಡ್ತಿದ್ದೀನಿ ಲಾಲಿಪಾಪ್ ತಿಂದ. ಈಗ ಜೊತೆಯಲ್ಲಿ ಇಲ್ಲಿ ಕಸ್ಟಮರ್ ಕೂಡ ಬಂದಿದ್ದಾರೆ ಊಟ ಮಾಡೋಕ್ಕೆ. ಇಲ್ಲೇ ಇರುವಂಥ ಒಂದು ವಾಸಿಗಳು ಬಂದಿದ್ದಾರೆ, ಅವ್ರಿಗೆ ಕೂಡ ಕೇಳೋಣ ಇಲ್ಲಿರೋಂಥ ಊಟ ಹೇಗಿದೆ ಅಂತೇಳಿ. ಸರ್ ನಮಸ್ಕಾರ. ಹಾಂ, ನಮ್ಮ ಹೆಸರು ರವಿ ಅಂತ. ಹೆಸರು? ಲಿಂಗಾಪುರದಿಂದ ಬಂದಿದ್ದೇವೆ. ಲಿಂಗಾಪುರದಿಂದ. ತುಂಬ ಚೆನ್ನಾಗಿದೆ. ಏನು ಆರ್ಡರ್ ಮಾಡಿದ್ರಿ ಇವತ್ತು? ನಾವು ದೊಣ್ಣೆ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ದೊಣ್ಣೆ ಬಿರಿಯಾನಿ ಮಾಡಿದ್ವಿ. ಹೇಗಿದೆ ದೊಣ್ಣೆ ಬಿರಿಯಾನಿ? ತುಂಬ ಚೆನ್ನಾಗಿದೆ. ನಮ್ಮ ಕಡೆ ಹೇಳ್ಬೇಕಂದ್ರೆ ತುಂಬ ಸ್ಪೆಷಲಿಸ್ಟ್ ಆಗಿದೆ ಇದು. ಇದು ಬಿಟ್ಟು ಮತ್ತೇನು ಆರ್ಡರ್ ಮಾಡಿದ್ದೀರಾ? ಇಲ್ಲ ಮತ್ತೇನು ಅಂದರೆ ಬಿರಿಯಾನಿ ಅಷ್ಟು ಟೇಸ್ಟ್ ಇದೆ, ಹಂಗಾಗಿ ಫೇವ್ರೇಟ್. ಸರ್ ತಮ್ಮ ಹೆಸರು? ಸಂತೋಷ್. ಸಂತೋಷ್. ಸೂಪರ್ ಇದೆ ಸರ್. ಸೂಪರ್ ಇದೆ. ಏನು ಅನ್ನ ಸೂಪರ್ ಇದೆ, ಚಿಕನ್ ಪೀಸ್ ಸೂಪರ್ ಇದೆ? ಚಿಕನ್ ಪೀಸು ಜೊತೆಗೆ ರೈಸ್ ಎಲ್ಲ, ಅದೇನು ಸಾರು? ಈರುಳ್ಳಿ, ರಸಮ್, ರಸಮ್ ಚಲೋ ಇದೆಯಾ? ಹಾಂ ಎಲ್ಲ ಸೂಪರ್. ಒಂದು ಚಾಲೆಂಜ್ ನಿಮಗೆ. ಹಾಂ ಸರ್. ಈ ರಸಮಲ್ಲಿ ಏನು ಹಾಕ್ತೀರ ಅಂತ ಹೇಳೋದು? ರಸಮಲ್ಲಿ ಎಣ್ಣೆ, ಎಣ್ಣೆ ಹಾಕಿ ಬೇಳೆ, ಒಂದು challenge. ಖಾರ, ಎಣ್ಣೆ, ಖಾರ, ಮತ್ತೆ? ನೀರು, ಮತ್ತೆ ಮಸಾಲೆ ಐಟಮ್ ಎಲ್ಲ ಹಾಕಿದ್ದಾರೆ. ಸೂಪರ್ ಆಗಿದೆ. ಮಸಾಲೆ ಯಾವ್ದು ಹೇಳ್ತೀರಾ? ಕಾಂಪಿಟೇಷನ್ ಚಾಲೆಂಜ್ ಇದೆ. ಮಸಾಲೆ ಯಾವುದು ಹಾಕಿದ್ದಾರೆ ಅಂತಿಲ್ಲ, ಸಾರಿನ ಐಟಮ್ ಎಲ್ಲ ಹಾಕಿರ್ತಾರೆ. ಸೌದಿ ಹೇಳಿ, ಟೇಸ್ಟ್ ಮಾಡಿರಿ ಹೆಂಗಿದೆ ಇದು. MTR ಮಸಾಲ. ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನಮ್ಮ ಹೆಸರು ರವಿಕುಮಾರ್ ಅಂತ, ರವಿಕುಮಾರ್. ಹಾವೇರಿಯಿಂದ ಬಂದಿರೋದು. ಈಗ ನಮ್ಮ ವೀಕ್ಷಕರು ಏನಿರಲ್ಲ, ಅವರು ಬಿರಿಯಾನಿ ತಿಂತಿದ್ರು, ಅವರು ಫೇಲ್ ಆಗಿದ್ದಾರೆ ಅದಕ್ಕೆ ಏನು ಐಟಮ್ಸ್ ಹೇಳೋಕ್ಕೆ. ಈಗ ಇವ್ರಿಗೆ ಕೇಳೋಣ. ಸರ್, ಆ ರಸಮಲ್ಲಿ ಏನು ಹೇಳಿದಿರೋ ನೀವು ಹೇಳ್ತೀರಾ? ಮೇನ್ ಟೊಮೊಟೊ, ಮೇನ್ ಟಮಾಟೊ. ಓಕೆ. ಮಸಾಲ. ಮಸಾಲೆ ಯಾವ ಮಸಾಲ ಅಂತ ಹೇಳ್ತೀರಾ? ಸರಿ ಹೇಳಿದ್ರೆ ಒಂದು ಬಿರಿಯಾನಿ ಫ್ರೀ ಅಂತ ನೋಡ್ಬೇಕು ಸರ್, ಗೊತ್ತಾಗಿಲ್ಲ. ನೋಡ್ಬೇಕು, ಮಾಡಿ ಟೇಸ್ಟ್ ಮಾಡಿ. MTR ಮಸಾಲ, ಚಿಕನ್ ಪೌಡ್ರು, ಮಸಾಲ MTR ಮಸಾಲ. ಇಲ್ಲ ಊಟ ನಡೆಸ್ತಲ್ಲ? ಹಾಂ, ಚೆನ್ನಾಗಿ. ಚಲೋ ಅನ್ನಿಸ್ತಲ್ಲ? ಹಾಂ. ಮತ್ತು ನಿಮ್ಮ ಒಂದು ನಮ್ಮ ಚಾನಲ್ ಮುಖಾಂತರ ಜನರಿಗೆ ಏನಾದರೂ ಈ ಹೋಟ್ಲ ಬಗ್ಗೆ ಸಂದೇಶ ಕೊಡಬೇಕಾದ್ರೆ ಏನು ಕೊಡ್ತೀರಾ? ಚೆನ್ನಾಗಿದೆ, ಒಳ್ಳೆ ಊಟ. ಹೇಳ್ತೀರಾ ಜನ? ಬಂದು ಊಟ ಮಾಡ್ಬೋದು. ಊಟ ಮಾಡಿ. ಹಾಂ, ಸೆಕೆಂಡ್ ಟೈಮ್ ನಾವು ಬರೋದು. ಭಾಳ ಖುಷಿ ಆಯ್ತು ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ರಾಜೀವ್. ಮದುವೆ ಆಗಿದೆ ಸರ್? ಮದುವೆ ಅಂತ ಹೇಳಿದ್ರೆ ನೆಕ್ಸ್ಟ್ ಹಚ್ಕೊಂಡಲ್ಲ. ಏನು ಓದ್ತಿದ್ದೀರಾ? ಐ ಐ ಟಿ ಮಾಡ್ತೀರಾ? ಎಲ್ಲಿ? ಹಾವೇರಿ. ಹಾವೇರಿ ಮಾಡ್ತೀರಾ? ಇವತ್ತು ನೀವು ಕೂಡ ಬಿರಿಯಾನಿ ಆರ್ಡರ್ ಮಾಡಿದ್ದೀರಾ? ನೀವು ಫಸ್ಟ್ ಟೈಮ್ ಬರ್ತಿದ್ದು ಕಾಣುತ್ತೆ ಮುಖದ ಮೇಲೆ? ಫಸ್ಟ್ ಟೈಮ್. ಫಸ್ಟ್ ಟೈಮ್ ಅಲ್ಲ, ನೀವು ಮುಖದ ಮೇಲೆ ಕಾಣುತ್ತೆ ನನಗೆ ಫಸ್ಟ್ ಟೈಮ್ ಬಂದಿರ ಅಂತೇಳಿ. ಹೇಗೆ ಅನಿಸ್ತು ನಿಮಗೆ ಬಿರಿಯಾನಿ? ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ಈ ಥರ ಬಿರಿಯಾನಿ ಟೇಸ್ಟ್ ಎಲ್ಲ ಮಾಡಿದ್ದೀರಾ? ಇಲ್ಲ. ಹ್ಞೂ, ಓಕೆ ಸರ್. ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಳಬೇಕಾದ್ರೆ ಟೇಸ್ಟ್ ಇದೆ ನೋಡಿ, ಅದು ನಾನು ಹೇಳಲ್ಲ, ಅವ್ರು ಹೇಳ್ಬಿಟ್ಟಿದ್ದಾರೆ, ಕೇಳ್ಕೊಬಿಡಿ. ಈಗ ಇನ್ನೊಬ್ಬರು ವೀಕ್ಷಕರಿದ್ದಾರೆ, ಅವ್ರಿಗೆ ಕೂಡ ಕೇಳೋಣ. ಇನ್ನೊಬ್ಬರು ನಮ್ಮ ಪ್ರೇಕ್ಷಕರು ಇದ್ದಾರೆ, ಇವ್ರಿಗೆ ನೋಡೋಣ. ಇವ್ರಿಗೊಂದು ಚಾಲೆಂಜ್ ಹಾಕೋಣ. ಸರ್, ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ? ಹಾಂ. ನೀವು ನೋಡಿದ್ದೀರಾ? ರೀ, ಆರ್ಡರ್ ಮಾಡಿದ್ದೀರಾ? ಚಿಕನ್ ಇದು ದಮ್ ಬಿರಿಯಾನಿ. ಹಾಂ. ಈಗ ನಿಮಗೆ ಚಾಲೆಂಜ್ ಏನಂದರೆ, ಈ ಬಿರಿಯಾನಿಯಲ್ಲಿ ಏನು ಮಸಾಲೆ ಹಾಕಿದ್ರೆ ಹೇಳಬೇಕು. ಏನು ಮಸಾಲೆ ಹಾಕಿದ್ದಾರೆ? ಚಿಕನ್ ಪೌಡ್ರು. ಚಿಕನ್ ಪೌಡ್ರ್ ಬಿರಿಯಾನಿ ಹಾಕಿದಾರಾ? ಬಿರಿಯಾನಿಯಲ್ಲಿ ರೀ. ಹಾಂ. ಈ ಚಿಕನ್ ಬಿರಿಯಾನಿಯಲ್ಲಿ ಹಾಕಿದ್ರಲ್ರಿ, ಸಾಕು. ರೈಸ್. ಕೌಂಟರ್ ಸ್ಟಾರ್ಟ್ ಆಗುತ್ತೆ. 30 ಸೆಕೆಂಡ್ ಮಾತ್ರ ನಿಮ್ಮ ಅದ್ರದ್ದು ಕೌಂಟರ್ ಸ್ಟಾರ್ಟ್. 1 2 3 ಅಡುಗೆ ಹತ್ರ ಮಾಡಿದ್ರೆ ಮನೆಯಲ್ಲಿ? ಅಡುಗೆ ಮಾಡಕ್ಕೆ ಬರ್ತಾ ಮನೆಯಲ್ಲಿ? ಮಾಡಿಲ್ಲ? ಅಮ್ಮರು ಮಾಡ್ಕೊಡ್ತಾರ? ನಮ್ಮ ಮನೆ ಮಾಡಲ್ರಿ. ಮನೆ ಮಾಡಲ್ಲ, ಹೊರಗೆ ತಿಂದು ಅಷ್ಟೇ. ಆಯ್ತು. ಇದರಲ್ಲಿ ಏನು ಮಸಾಲೆ ಇದೆ ಅಂತ ಹೇಳ್ತೀರಾ? ಮತ್ತೆ ಹೇಳ್ರಿ ಜಲ್ದಿ. ಒಂದು ಗಂಟೆ ಫ್ರೀ ಐತೆ? ಇಲ್ಲ, ಮಸಾಲೆ ಗೊತ್ತಾಗಿಲ್ಲ. ಅದು ಚಲೋ ಇದೆ ಟೇಸ್ಟ್ ಚಲೋ ಸಾಕು. ವೀಕ್ಷಕರೇ ನೋಡಿದ್ರಲ್ಲ, ಎಲ್ಲರ ಮುಖದ ಮೇಲೆ ಒಂದು ಕಳೆ ಇದೆ. ಯಾಕಪ್ಪ ಕಳೆ ಅಂದರೆ, ಊಟ ಏನಾದರೂ ಚಲೋ ಇದ್ದರೆ ಇಡೀ ದಿನ ಮನಸ್ಪೂರ್ವಕವಾಗಿ ಎಲ್ಲಿ ಬೇಕಾದ್ರೂ ಮನುಷ್ಯ ಅಡ್ಡಾಡ್ತಾನೆ. ಹೊಟ್ಟೆಯಲ್ಲಿ ಊಟ ಸರಿ ಇಲ್ಲದ್ರೆ, ಟೇಸ್ಟ್ ಇಲ್ದಂಗೆ ಊಟ ಮಾಡಿದ್ರೆ ಮನಸ್ಸು ಯಾಕೋ ಒಂಥರ ಬೇಸರ ಇರುತ್ತೆ.
ಅದಕ್ಕೆ ಊಟ ಮಾತ್ರ ಚಲೋ ಸಿಕ್ಕರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಲಿ, ಮಧ್ಯಾಹ್ನದ ಲಂಚ್ ಆಗಲಿ, ರಾತ್ರಿ ಊಟ ಆಗಲಿ, ಊಟ ಟೇಸ್ಟ್ ಇದ್ದರೆ ಸಾಕೇ ಸಾಕು, ಇಡೀ ದಿನ ಮಸ್ತಾಗಿ ಕಳೆದ್ಬಿಡುತ್ತೆ. ಈಗ ನಾವು ಲಾಲಿಪಾಪ್ ತಿಂದ್ವಿ, ಇಲ್ಲೇನೋ ಹಿಟ್ಟಿಲ್ದಂಗೆ ಕಬಾಬ್ ಕೂಡ ಮಾಡ್ತಾರಂತೆ. ವಾಟ್? ಅದನ್ನು ಕೂಡ ಆರ್ಡ್ರ್ ಮಾಡ್ತಿದ್ದೀನಿ, ಅದನ್ನು ಕೂಡ ನೋಡೋಣ. ಅಂಥದ್ದು ಏನಪ್ಪ ಅದು ಸ್ಪೆಷಲ್ ಆ ಕಬಾಬ್ ಅಂತೇಳಿ ನೋಡೋಣ. ಸರ್ ಒಂದು ಪ್ಲೇಟ್ ಕಬಾಬ್. ಈಗ ಕಬಾಬ್ ಕೂಡ ಆರ್ಡ್ರ್ ಮಾಡಿದ್ದೀವಿ. ಅದು ಈಗ ಆಲ್ರೆಡಿ ಟೈಮ್ ಆಯ್ತು. ಈಗ ಬರೋ ಟೈಮ್ ಆಗುತ್ತೆ ಕಾಣುತ್ತೆ, ಬರ್ತಾಯಿದೆ ಕಾಣುತ್ತೆ. ಸರ್ ಕಬಾಬ್ ರೆಡಿ ಹತ್ರ? ಓಕೆ, ರೆಡಿ ಆಗಿದಂತೆ, ಬನ್ನಿ ನೋಡೋಣ. ರಾಮು ಸರ್, ನೀವು ಹೇಳಿದ ಹಾಗೆ ಕಬಾಬ್ ಆರ್ಡ್ರ್ ಮಾಡಿದ್ವಿ, ಕಬಾಬ್ ಬಂದಿದ್ದಾಯ್ತು. ಈಗ ಅದನ್ನು ಕೂಡ ಟೇಸ್ಟ್ ಮಾಡೋ ಸಮಯ. ವೀಕ್ಷಕರೇ, ಪೀಸ್ ಕೂಡ ಅಷ್ಟು ದೊಡ್ಡವೂ ಇಲ್ಲ, ಅಷ್ಟು ಚಿಕ್ಕವೂ ಇಲ್ಲ, ಮೀಡಿಯಮ್ ಪೀಸ್ ಇದೆ. ನೋಡೋಣ ಟೇಸ್ಟ್ ಆಗಿದೆ ಅಂತೇಳಿ. ನೋಡಿ, ಈ ಕಬಾಬ್ ವ್ಯತ್ಯಾಸ ಏನಂದರೆ ಕಬಾಬ್ ಪೌಡರ್ ಇಲ್ದಂಗೆ ಇವರು ಮಾಡಿರೋಂಥ ಕಬಾಬ್ ಅಂದರೆ ಚಿಕ್ಕಪೇಟೆ ದೊಣ್ಣೆಬೆಲೆ ಸಿಗೋದು ಕಬಾಬ್ ಏನಿದೆ ಹಿಟ್ಟಿರುವಂತಹ ಕಬಾಬ್ ಸಿಗುತ್ತೆ. ಟೇಸ್ಟ್ ಚಲೋ ಇದೆ. ನೋಡಿ, ಚಿಕನ್ ಕೂಡ ಬೆಂದಿದೆ ಕ್ಲೀನಾಗಿ. ಹೌದು ಸರ್, ನಿಜಕ್ಕೂ ಕಬಾಬ್ ಮಸ್ತಾಗಿದೆ. ಹಿಟ್ಟಿಲ್ಲ, ಆ ಮಸಾಲ, ಆ ಮೆಣಸಿನ್ಕಾಯಿ ಚಟ್ನಿ ಹಾಕಿದ್ದಾರೆ ಅದರಲ್ಲಿ, ಅದು ಕೂಡ ಫ್ಲೇವರ್ ಎದುಡಿದಿದೆ. ಹುಳಿ ಒಂದು ಅಂಶನೂ ಚೆನ್ನಾಗಿ ಬರ್ತಾಯಿದೆ. ಲಿಂಬೆಹಣ್ಣಿಂದು ಫ್ಲೇವರ್ ಟಚ್ ಹಾಕಿದ್ದಾರೆ. ಒಂಥರ ಬಂದಿದ್ದು ಸಾರದ ಕಾಫಿ ಹೊತ್ತಿಲ್ಲಿ. ಜನರಲಿ ಕೆಲವೊಂದು ಹೋಟ್ಲಲ್ಲಿ ಹೋದಾಗ ಸ್ಮೆಲ್ ಬರ್ತಾರೆ ಚಿಕನ್ ತೊಳಿಲ್ಲ. ನೀವು ಇದನ್ನು ಗಮನಿಸಿ ನೋಡ್ಬೋದು. ಇಲ್ಲಿ ನಿಮಗೆ ಅದರದ್ದು ಸ್ಮೆಲ್ಲಿಂಗು ಇಲ್ಲ ಆ ಥರದ್ದು ಯಾವುದೂ ಇಲ್ಲ. ಇದೆ. ಸ್ಪೆಷಲ್ ಅಂತ ಹೇಳ್ಬೋದು. ಮತ್ತೇನು ಆರ್ಡ್ರ್ ಮಾಡೋಣ? ಗ್ರೇವಿಯಲ್ಲಿ ಏನಾರ ಸಿಗುತ್ತೆ ಇಲ್ಲಿ? ಸರ್ ಸಿಗುತ್ತೆ. ನಾವು ಬೇರೆ ಬೇರೆ ತಿಂದಿದ್ದೀವಿ. ನಿಮ್ದ್ರಲ್ಲಿ ಚಿಕನ್ ಗುಂಟೂರು ಅಂತ ಅವ್ರು ಲಾಸ್ಟ್ ಟೈಮ್ ಹೇಳಿದರು. ಅದನ್ನೊಂದು ಟೇಸ್ಟ್ ನೋಡ್ಬಿಡ. ಮತ್ತೆ ತಡ ಯಾಕೆ ಮಾಡ್ತೀರಾ? ಕೊಟ್ಬಿಡ್ರಿ ಆರ್ಡ್ರ್ ಮಾಡೋಣ. ಸರ್ ಚಿಕನ್ ಗುಂಟೂರ್ದು ಕೊಡಿ ಸರ್. ಸರ್ ಚಿಕನ್ ಗುಂಟೂರು ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಹಾಂ ಟೇಸ್ಟ್ ನೋಡಿ. ಹಾಗೆ ರೊಟ್ಟಿ ಇದೆ. ಹಾಂ, ಕಳೆದ ಸರಿ ಬಂದಾಗ ಅದ್ರ ಬಗ್ಗೆ ಹೇಳಿದರು ಸ್ನೇಹಿತರು. ಇವತ್ತು ಅದರ ಟೇಸ್ಟ್ ನೋಡಿ ನೀವು ನನಗೆ ಒಪಿನಿಯನ್ ಕೊಡಬೇಕು. ಖಂಡಿತ ಕೊಡ್ತೀನಿ. ನಾವು ಕೊಟ್ಟಿದ್ದು ಆರ್ಡರ್ ಲಾಲಿಪಾಪ್ ತಿಂದಿದ್ದಾಯ್ತು, ಕಬಾಬ್ ಕೂಡ ತಿಂದಾಯ್ತು. ಎರಡು ಟೇಸ್ಟು ಸೂಪರ್. ಈಗ ಗುಂಟೂರು ಚಿಕನ್ ಕೂಡ ಆರ್ಡರ್ ಮಾಡಿದ್ವಿ, ಅದನ್ನು ಕೂಡ ನಮ್ಮ ಪ್ಲೇಟ್ಲಿದೆ. ಈಗ ಅದು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂಥೇಳಿ. ನೋಡಿ ಸರ್, ಮೊದಲೇ ನಾನು ಗ್ರೀನ್ ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ಖಾರ ಇದೆ. ಗುಂಟೂರು ಚಿಕನ್ ಅಂದರೆ ಹೆಸರೇ ಸಾಕು, ಹೆಸರು ಕಿವಿಯಾಗಿ ಬಂದುಬಿಟ್ರೆ ಸಾಕು. ಗುಂಟೂರು ಚಿಕನ್ ಅಂದರೆ ಅದು ಏನೋ ಒಂಥರ ಸ್ಪೈಸ್ ಇದೆ ಅಂತ ಅರ್ಥ. ಆ ಥರ ಇದು ಗ್ರೇವಿ ಇದೆ. ಎಸ್ಪೆಷಲಿ ಖಾರ ಬೇಕು ಅನ್ನೋರಿಗೆ ಗುಂಟೂರು ಚಿಕನ್ ಆರ್ಡರ್ ಮಾಡಿದ್ರೆ ಬೇಕಲ್ಲ, ಸಕ್ಸಸ್. ಹಂಗಿದೆ. ಒಳ್ಳೆ ಅಂಗಡಿ ಹೋಟ್ಲಿಗೆ ಬಂದಿದ್ದೀವಿ, ಸಾಕಾಯ್ತು ಅಂತ ಅನ್ಕೋತಾರೆ. ಅದು ಮತ್ತೆ ಗ್ಯಾರಂಟಿ. ಕಬಾಬ್ ಆಯಿತು, ಲಾಲಿಪಾಪ್ ಆಯಿತು, ಚಿಕನ್ ಗ್ರೇವಿ ಆಯಿತು, ಗುಂಟೂರು ಚಿಕನ್ ಆಯಿತು. ಹಾಂ, ಇದು ದೊನ್ನೆ ಬಿರಿಯಾನಿ ಜಾಗ. ನೀವಿಲ್ಲಿ ದೊನ್ನೆ ಬಿರಿಯಾನಿ ತಿಂದೆ ಹೋಗಂಗಿಲ್ಲ. ನಿಮ್ದು ಹೊಟ್ಟೆ ತುಂಬಿದೆ ಅಂದ್ರೆ ತಿನ್ನಲೇಬೇಕು. ಹೌದಂತೀರಾ? ಹಾಂ, ಒತ್ತಡ ಯಾಕೆ? ಆರ್ಡರ್ ಮಾಡಿ. ಒಂದು ದೊನ್ನೆ ಬಿರಿಯಾನಿ ಕೊಡಿಪ್ಪ. ರಾಮು ಸರ್, ಈಗ ಬಿರಿಯಾನಿ ಆರ್ಡರ್ ಮಾಡಿದ್ರಿ, ಬಿರಿಯಾನಿ ಕೂಡ ಬಂದತ್ತು. ಈಗ ಟೇಸ್ಟ್ ಮಾಡೋ ಸಮಯ ಬಿರಿಯಾನಿ ಕೂಡ ಎಸ್, ಟೇಸ್ಟ್ ಮಾಡ್ತೀವಿ. ಹೊಟ್ಟೆ ತುಂಬಿದೆ ಆಲ್ರೆಡಿ.
ಆದ್ರೇನು ನೀವು ಹೇಳ್ದಂಗೆ ಇಲ್ಲಿ ಬಂದರೆ ಕೊನೆಗೆ ದೊಣ್ಣೆ ಬಿರಿಯಾನಿ ತಿನ್ಲಾರ್ದಂಗೆ ಹೋಗಂಗೆ ಇಲ್ಲ. ಟೇಸ್ಟ್ ಮಾಡ್ತೀನಿ. ರೈಸು ಪರ್ಫೆಕ್ಟಾಗಿ ಹೋಗಿದೆ. ಮತ್ತು ಇದರಲ್ಲಿರೋಂಥ ಮಸಾಲೆಗಳು ಅವು ಕೂಡ ಕಣ್ಣಿಗೆ ಕಾಣ್ತಿದೆ. ಮೆಂತ್ಯ ಸೊಪ್ಪು, ಪಾಲಕ್ಕು, ಚಿಲ್ಲಿ, ಹಸಿಮೆಣಸಿನ್ಕಾಯಿ ಚಟ್ನಿ ಇದೆಲ್ಲ ಅದೆಲ್ಲ ಎತ್ತು ಕಾಣ್ತಿದೆ. ಯಾಕಪ್ಪ ಇದರಲ್ಲೆಲ್ಲ ಈ ಫ್ಲೇವರ್ ಇದೆ. ಇದರಲ್ಲಿ ಈ ಬಿರಿಯಾನಿಯಲ್ಲಿ ಖಾರ ಅನ್ನೋದು ಅಷ್ಟಿಲ್ಲ, ಸಿಂಪಲ್ ಆಗಿದೆ, ಸ್ಪೈಸಿ ಕಡಿಮೆ ಇದೆ, ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಜೊತೆಗೆ ಇವರು ರಸಮ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಟೇಸ್ಟ್ ಮಾಡ್ತೀನಿ ನಾನು ಹೇಗಿದೆ ಅಂತೇಳಿ. ರಸಮ್ ಕೂಡ ಸಿಂಪಲ್ಲಾಗಿ ಖಾರ ಕಡಿಮೆ ಇದೆ. ಬಹುಶಃ ಅವರು ಕೊಬ್ಬರಿಯಿಂದ ಒಗ್ಗರಣೆ ಹಾಕಿರ್ಬೋದು. ಹೌದ್ರಾ? ಒಗ್ಗರಣೆ ಏನಾರ ಕೊಬ್ಬರಿ ಇದರಲ್ಲಿ ಕೊಬ್ಬರಿ ಒಗ್ಗರಣೆ ಹಾಕಿರ್ಬೋದು. ನಾ ಕೇಳಿದವರೆಗೆ ಹೂನಿದ್ದಾರೆ ಅವರು. ಯಾಕಂದ್ರೆ ನಮ್ಮ ನಾಲ್ಗೆ ಸ್ವಲ್ಪ ಡಿಫ್ರೆಂಟು. ಕೊಬ್ಬರಿ ಒಗ್ಗರಣೆ ಹಾಕಿದ್ದಾರೆ ಇದರಲ್ಲಿ, ಅದೇ ದೊಡ್ಡದಿದೆ. ಆದರೂ ಟೇಸ್ಟ್ ಮಾತ್ರ ಭಾಳ ಚಲೋ ಇದೆ. ಜೊತೆಗೆ ಇವ್ರು ಮಾಡಿದ್ದಾರೆ ಮೊಸರು ಮಜ್ಜಿಗೆ ಕೂಡ ಬಿಟ್ಟಿದ್ದಾರೆ. ಮೊಸರು ಮಜ್ಜಿಗೆದಲ್ಲಿ ಏನು ಹಾಕಿದ್ದಾರೆ ನೋಡೋಣ. ಇದರಲ್ಲಿ ಈರುಳ್ಳಿ ಇದೆ, ಸೌತೆಕಾಯಿ ಇದೆ, ಉಪ್ಪು ಹಾಕಿದ್ದಾರೆ ರುಚಿಗೆ ತಕ್ಕಷ್ಟು. ಇದನ್ನು ಕೂಡ ಭಾಳ ಇದಕ್ಕೆ ಕಾಂಬಿನೇಷನು. ಬಿರಿಯಾನಿ ಜೊತೆಗೆ ಮೊಸರಿಲ್ಲ ಅಂದರೆ ಅದು ಕಾಂಬಿನೇಷನ್ ಅಲ್ಲ. ಆ ಕಾಂಬಿನೇಷನ್ ಫೈನಲ್ ಟಚ್ ಕೊಟ್ಟಿದ್ದಾರೆ. ನನ್ನಂದ್ರೆ ಊಟ ಆಯ್ತು. ಈಗ ಟೇಸ್ಟ್ ಮಾತ್ರ ಎಲ್ಲ ಐಟಮ್ಸ್ ಎಲ್ಲ ಇದ್ದಾವೆ. ಈಗ ನಿಮ್ಮ ಅಭಿಪ್ರಾಯ ಹೇಳಿ, ಬಿರಿಯಾನಿ ಹೇಗಿದೆ ಅಂತೇಳಿ. ಸರ್ ಬೇಸಿಕ್ಲಿ ನಾನು ಮಸಾಲೆ ಐಟಮ್ ತಿನ್ನೋದು ಕಮ್ಮಿ. ನಮ್ಮ ಮನೆಯಲ್ಲಿ ಅಡುಗೆ ಮಾಡಿಸಿದ್ರೂ ಮಸಾಲೆನೇ ಹಾಕ್ಸಲ್ಲ. ಹೋಟ್ಲಲ್ಲಿ ವಿಧಿ ಇಲ್ಲ, ತಿನ್ನಬೇಕು. ಆದರೂ ಇಲ್ಲಿ ಮಸಾಲೆ ಕೂಡ ನಮಗೆ ಓಕೆ ಅನಿಸುತ್ತೆ. ಅಂದರೆ ಟೇಸ್ಟ್ ಚೆನ್ನಾಗಿರೋದ್ರಿಂದ ರುಚಿ ಇದೆ. ಹಾಗೆ ಅದೊಂಥರ ಗಾಢ ಅನಿಸಲ್ಲ, ನಮಗೆ ತಿನ್ಬೋದು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ನಾನು ಅವಾಗ ಹೋಗಿ ಬರ್ತೀನಿ. ನೋಡಿದ್ರೆ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಲಿ ಸಿಗುವಂಥ ಐಟಮ್ಸ್ಗಳನ್ನು, ಕೆಲವೊಂದು ಐಟಮ್ಸ್ಗಳನ್ನು ನಿಮಗೆ ತೋರಿಸಿದ್ವಿ. ಅದ್ರ ರುಚಿ ಕೂಡ ನಾವು ಸವಿದ್ವಿ. ಈಗ ನಾವು ಇಲ್ಲಿನ ಓನರಿಗೆ ಕೂಡ ಮಾತಾಡೋಣ. ವೀಕ್ಷಕರೇ, ಇಲ್ಲಿವರೆಗೂ ನಾನು ಪ್ರಶಂಸೆ ಮಾಡೋದಿಲ್ಲ ಅಡುಗೆ ಬಗ್ಗೆ. ಇದರ ಮುಖ್ಯ ಕಾರಣಕರ್ತನಿದ್ದಾರಲ್ಲ, ಇಲ್ಲಿರೋಂಥ ಓನರು, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಓನರು, ರಾಣಿಬೆನ್ನೂರಲ್ಲಿ ಒಂದು ಫ್ರಾಂಚೈಸ್ ಓಪನ್ ಮಾಡಿದ್ದಾರೆ. ಈಗ ಇವ್ರಿಗೆ ಕೇಳೋಣ, ಸ್ವಲ್ಪ ಇವ್ರಿಗೂ ಕೂಡ ನಾವು ಟಾಸ್ಕ್ ಕೊಡೋಣ. ಎಲ್ಲರಿಗೂ ಟಾಸ್ಕ್ ಕೊಟ್ವಿ, ಇವ್ರಿಗೂ ಟಾಸ್ಕ್ ಕೊಡೋಣ. ಈಗ ಆ ಟಾಸ್ಕ್ ಇವರು ಉತ್ತರ ಕೊಡ್ತಾರಿಲ್ಲ ಅಂಥೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ರಂಜಿತ್ ಸರ್. ರಂಜಿತ್ ಸರ್, ನೀವು ರಾಣಿಬೆನ್ನೂರಲ್ಲಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಓಪನ್ ಮಾಡಿದ್ರಿ. ಹೌದು ಸರ್. ಎಷ್ಟು ದಿವಸ ಅಂತ? 9 ತಿಂಗಳು ಆಯ್ತು ಸರ್. 9 ತಿಂಗಳ. ಏನು ವ್ಯತ್ಯಾಸ ಮೊದಲನೇ ದಿನಕ್ಕೂ ಮತ್ತು 9ನೇ ತಿಂಗಳ ಈ ದಿನಕ್ಕೂ? ಸ್ವಲ್ಪ ಡಿಫ್ರೆನ್ಸ್ ಐತೆ ಸರ್. ಹೇಗಿದೆ ಡಿಫ್ರೆನ್ಸು? ಫಸ್ಟಿಗಿಂತ ಈಗ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀದಿನ ಏನೋ ಭಾಳ ಚೆನ್ನಾಗಿ ನಡೀದಿನ? ಭಾಳ ಚೆನ್ನಾಗಿ ನಡೀತಾ ಇದೆ. ಭಾಳ ಚೆನ್ನಾಗಿ ನೋಡಿ, ಮುಖದ ನೋಡಿ ಹೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಭಾಳ ಚೆನ್ನಾಗಿ ನಡೀತಿದೆ. ಆ ಒಂದು ಮಾತು ಬರಬೇಕಂದ್ರೆ ಧೈರ್ಯ ಬೇಕು ಮನಸ್ಸಿಗೆ. ಯಾಕಂದರೆ ಹೋಟ್ಲ್ ಅಂದಮೇಲೆ 4 ತಿಂಗಳ ಮಾಡ್ತಾರೆ, ಬಿಟ್ಟು ಹೋಗೋ ಕೆಲಸ ಮಾಡ್ತಾರೆ. ಆದರೆ ಏನು 9 ತಿಂಗಳಿಂದ ಇವರು ನಡೆಸ್ಕೊಂಡ ಬರ್ತಾರೆ. ನಾವು ಕೂಡ ವೀಕ್ಷಕರಿಗೆ ಕೇಳಿದ್ವಿ, ಪ್ರೇಕ್ಷಕರು ಇಲ್ಲಿ ಫುಡ್ ಲವರ್ಸ್ ಬೈದರು, ಅವ್ರಿಗೆ ಕೂಡ ಕೇಳಿದ್ವಿ. ಭಾಳ ಕಮೆಂಟ್ಸ್ ಕೂಡ ಭಾಳ ಚಲೋ ಬಂತು. ಈಗ ಇವ್ರಿಗೊಂದು ಟಾಸ್ಕ್. ಏನು ಟಾಸ್ಕ್ ಅಂದರೆ, ಸರ್ ನೀವು ರಾಣಿಬೆನ್ನೂರಲ್ಲಿ ಹೋಟೆಲ್ ಓಪನ್ ಮಾಡಿದ್ದೀರಾ, ಹೌದಾ? ಈಗ ಒಂದು ಕ್ವಶನ್ ಏನಂದರೆ, ರಾಣಿಬೆನ್ನೂರಿಗೆ ರಾಣಿಬೆನ್ನೂರು ಅಂತ ಹೆಸರು ಯಾಕೆ ಬಂತು? ಅದಂತೂ ಗೊತ್ತಿಲ್ಲ ಸರ್. ವೀಕ್ಷಕರ, ಇವ್ರು ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಇದರ ಉತ್ತರ ಏನಂಥೇಳಿ ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕೋದು ಮಾತ್ರ ಮರಿಬೇಡಿ. ಫಟಾಫಟಾಗಿ ಕಮೆಂಟ್ಸಲ್ಲಿ ಹಾಕಿ ರಾಣಿಬೆನ್ನೂರಿಗೆ ರಾಣಿಬೆನ್ನೂರು ಅಂತ ಯಾಕೆ ಹೆಸರು ಬಂತಂತೇಳಿ ನಾವು ಅದಕ್ಕೋಸ್ಕರ ಕಾಯ್ತಿರ್ತೀವಿ. ಸರ್, ಭಾಳ ಖುಷಿ ಆಯಿತು ನಿಮ್ಮ ಹೋಟ್ಲಿಗೆ ಬಂದು. ಊಟ ಎಲ್ಲ ಸವಿದ್ವಿ. ಒಂಥರ ಯೂನಿಕ್ ಡಿಶ್ ಇತ್ತು. ಹೇಗೆ ಸರ್ ನಿಮಗೆ ಟೇಸ್ಟ್? ಬಹಳ ಚಲೋ ಅನ್ನಿಸ್ತು. ಅಷ್ಟು ಖಾರ ಇಲ್ಲ, ಮಕ್ಕಳು ಕೂಡ ಬಂದು ಆರಾಮಾಗಿ ತಿನ್ಬೋದು. ಯಾಕಂದರೆ ಮೇನ್ ಪ್ರಿಯಾರಿಟಿ ಮಕ್ಕಳಿಗೆ ಕೊಡ್ತೀವಿ. ಮಕ್ಕಳಿಗೆ ಖಾರ ಅಂದರೆ ಕಣ್ಣಾಗ ನೀರು ಬರೋದು ಮಾತ್ರ ಗ್ಯಾರಂಟಿ, ಅವ್ರಿಗೆ ಕಣ್ಣಾಗ ನೀರು ಬಂದುಬಿಟ್ರೆ ನಮಗೆ ಬರೋದು ಮಾತ್ರ ಗ್ಯಾರಂಟಿ. ಈಗ ಆ ಥರ ಒಂದು ರುಚಿಗಳಲ್ಲಿ ಇಲ್ಲ, ಖಾರ ಇಲ್ಲ, ಸಿಂಪಲ್ಲಾಗಿ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಆರಾಮಾಗಿ ತಿನ್ನುವಂಥ ಒಂದು ಡಿಶಸ್ ನೀವು ಮಾಡಿದ್ದೀರ. ವೀಕ್ಷಕರೇ, ಇಲ್ಲಿ ಸವಿದಂಥ ಎಲ್ಲ ಅಡುಗೆನ ನಾವು ನಿಮಗೆ ಹೇಳಿದ್ವಿ. ಆ ರೆಸಿಪಿಗಳನ್ನು ಹೇಗೆ ಮಾಡ್ತಾರೆ ಅಂತೇಳಿ
ಇಲ್ಲೇ ಹೋಟ್ಲ್ ಬಂದು ನಾವು ನಿಮಗೆ ನೇರವಾಗಿ ಹೇಗೆ ಮಾಡ್ತಾರೆ ಅಂತ ಅದನ್ನು ಕೂಡ ತಿಳಿಸ್ತೀವಿ. ಅದಕ್ಕೋಸ್ಕರ ಕಾಯಿರಿ. ದೇವರು ನಿಮಗೆ ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಆಶಿಸ್ತಾ, ವೀಕ್ಷಕರೇ ಮತ್ತೊಂದು ಬರಸಂಚಿಕೆಯಲ್ಲಿ ಇದೇ ತರಹ ಒಂದು ಹೋಟ್ಲಿಗೆ ಹೋಗ್ತೀವಿ. ಅಲ್ಲಿರುವಂಥ ಓನರ್ ಜೊತೆಗೆ ಪರಿಚಯ ಮಾಡಿಕೊಂಡು ಅಲ್ಲಿರುವಂಥ ಹೋಟೆಲ್ ಊಟ ಅಡುಗೆ ಟೇಸ್ಟ್ ಮಾಡಿ ಮತ್ತೆ ಅದ್ರ ಬಗ್ಗೆ ನಾವು ಅಭಿಪ್ರಾಯ ನಿಮಗೆ ಕೊಡ್ತಾ ಅಂತ ಹೇಳ್ತಾ, ಅಲ್ಲಿವರೆಗೂ ನೀವೆಲ್ಲ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾ ಇರ್ರಿ. ಬಾಯ್ ಬಾಯ್ ಸರ್, ನಮಸ್ಕಾರ. ಈ ರಸಮಲ್ಲಿ ಏನು ಹಾಕ್ತಿರೋದು ಹೇಳು. ರಸಮಲ್ಲಿ ಎಣ್ಣೆ